ಏನಾಯ್ತು? ಓಕೆ, ಇವತ್ತಿಂದ SIR ಶುರು ಆಗ್ತಿದೆ. ಕಾಂಗ್ರೆಸ್ ಯಥಾ ಪ್ರಕಾರ ವಿರೋಧ ಮಾಡ್ತಿದೆ. ಚಾಮರಾಜಪೇಟೆಯಲ್ಲಿ ಅಲ್ಲಿನ PLAಗಳು ಕೂಡ ಗಲಾಟೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ನಾನು ಕಾಂಗ್ರೆಸ್ನವರಿಗೆ ಕೇಳಕ್ಕೆ ಬಯಸ್ತೇನೆ, SIR ಯಾವಾಗಿಂದ ಪ್ರಾರಂಭ ಆಯಿತು? 1952ರಿಂದ ಪ್ರಾರಂಭ ಆಗಿದೆ. SIR ಉದ್ದೇಶ ಏನು? ಅನಧಿಕೃತ ಮತಗಳು ಇರಬಾರ್ದು, ಅಧಿಕೃತ ಮತಗಳು ಕೈ ಬಿಟ್ಟು ಹೋಗಬಾರ್ದು. ಅಂದರೆ ಕಾಂಗ್ರೆಸ್ ಗಲಾಟೆ ಮಾಡ್ತಿರೋ ಉದ್ದೇಶ ಏನು? ನಿಮಗೆ ನಕಲಿ ಮತಗಳು ಬೇಕಾ? ಅವನು ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ, ಅಂಥವ್ರು ಬೇಕಾ ನಿಮಗೆ? ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳಲ್ಲ, ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳು. ಅಂಥದ್ದೆಲ್ಲ ನಕಲಿ ಮತಗಳಿರಬೇಕಾ? ಬಾಂಗ್ಲಾದೇಶದವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿದಿರಲ್ಲ, ಅವೆಲ್ಲ ಉಳ್ಕೋಬೇಕಾ? ಒಂದೊಂದು ಒಬ್ಬೊಬ್ಬ ಮತದಾರನ ಹೆಸರು 2, 3, 4 ಕಡೆ ಇರಬೇಕಾ? ಸತ್ತವ್ರ ಹೆಸರೆಲ್ಲರೂ ಮತದಾರ ಪಟ್ಟಿಯಲ್ಲಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ವೋಟ್ ಹಾಕಬೇಕು. ನಾನು ಎಲೆಕ್ಷನಲ್ಲಿ ಸೋತಿದ್ದೀನಿ. ನಾವು ಆಮೇಲೆ ಪರಿಶೀಲನೆ ಮಾಡಿದಾಗ 3000ಕ್ಕೂ ಹೆಚ್ಚು ಜನ ಸತ್ತವ್ರು ಬಂದು ವೋಟ್ ಹಾಕಿದ್ದಾರೆ. ಅಂದರೆ ಆ ಮ್ಯಾಜಿಕ್ ನಡಿಬೇಕು. ಯಾಕೆಂದ್ರೆ ಸತ್ತವ್ರ ಹೆಸರು ವೋಟರ್ ಲಿಸ್ಟಲ್ಲಿ ಇದ್ದರೆ ಅವ್ರು ಎಲೆಕ್ಷನ್ ಬಂದಾಗ ಅವರು ಮುಖ ಮುಚ್ಕೊಂಡು ಬಂದು ವೋಟ್ ಹಾಕ್ಬೋದಲ್ಲ. ಯಾಕೆ ನಿಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಅಂದರೆ ಈ ರೀತಿಯ ನಕಲಿ ಮತಗಳು ಇರಬೇಕು ಅನ್ನೋದು ಬೈಕೇನಾ? ಇಷ್ಟಾದಮೇಲೆ ನೀವು ಯಾರ ಮೇಲೆ ಸವಾರಿ? SIRನ ಕಾಲಕ್ಕೆ ನಡೆಸಬೇಕಾಗಿರೋ ಜವಾಬ್ದಾರಿ ಚುನಾವಣಾ ಆಯೋಗದ್ದು. ಅವ್ರ ಕರ್ತವ್ಯನೂ ಕೂಡ ಅದು. ಅವ್ರ ಕರ್ತವ್ಯದ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಾ. ಮತ್ತು ಇದೆಲ್ಲವೂ ನ್ಯಾಯಾಲಯಕ್ಕೆ ಹೋಯಿತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು SIR ನಡಿಬೇಕು ಅಂಥೇಳಿ. ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ನಿಮ್ಮ ಪ್ರತಿಭಟನೆನಾ? ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಸಾರ್ವಜನಿಕ ರೂಪದಲ್ಲಿ ಪ್ರತಿಭಟನೆ ಮಾಡೋದು ಸಂವಿಧಾನ ವಿರೋಧಿ ಅಲ್ವಾ? ಸಂವಿಧಾನದ ಬಗ್ಗೆ ಬಹಳ ಆಗಾಗ ಪುಂಖಾನುಪುಂಖವಾಗಿ ತಮ್ಮ ಮನಸ್ಸಿಗೆ ಬೇಕಾದಂತೆ ಅರ್ಥೈಸಿ ಭಾಷಣ ಮಾಡುವ ಮಹಾಜನಗಳೇ ನೀವು. ಇದೇ ತಾನೇ ನಿಮ್ಮದು ಸಂವಿಧಾನ ವಿರುದ್ಧ ತಾನೇ. ಇಷ್ಟಾದ ಮೇಲೂ SIRನಲ್ಲಿ ಪಾಲ್ಗೊಳ್ಳುವ ಅಧಿಕಾರಿಗಳು ಯಾರು? ಕೇಂದ್ರ ಸರ್ಕಾರದ ಅಧಿಕಾರಿಗಳ? ಇಡೀ SIRನಲ್ಲಿ ಪಾಲ್ಗೊಳ್ಳೋರು ಕೆಳ ಹಂತದ ಅಧಿಕಾರಿಗಳು. BLO ಯಾರು? ಸ್ಕೂಲ್ ಟೀಚರ್ಸು, ಅಂಗನವಾಡಿ ಶಿಕ್ಷಕರು, ಕಾರ್ಪೊರೇಷನ್ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು. ಅವರೆಲ್ಲ ಯಾರ ಕೈಗೊಂಬೆಗಳು? ಅವ್ರಿಗೆ ಏನು ಡೈರೆಕ್ಷನ್ ಕೊಟ್ಟಿದ್ದೀರಿ? ನಾಚಿಕೆ ಆಗಲ್ಲ ನಿಮಗೆ? ಯಾವುದೇ ಒಬ್ಬ ಮತದಾರರ ಹೆಸರನ್ನು ಕೈ ಬಿಡಬಾರ್ದು ಅನ್ನೋದ್ರ ಬದಲಿಗೆ ನೀವೇನು ಡೈರೆಕ್ಷನ್ ಕೊಟ್ಟಿದ್ದೀರಿ? ಅಲ್ಪಸಂಖ್ಯಾತರದ್ದು ಒಂದು ಒಟ್ಟು ಕೈ ಬಿಟ್ಟು ಹೋಗಬಾರ್ದು. ಅಂದರೆ ಅವ್ರು ಮಾತ್ರ ಭಾರತದ ಪ್ರಜೆಗಳ? ಅವ್ರದ್ದು ಬಿಟ್ಟು ಹೋಗಬಾರ್ದು, ಉಳಿದವ್ರದ್ದು ಬಿಟ್ಟು ಹೋಗಲಿಲ್ಲ, ಹಿಂದೂಗಳದ್ದು ಬಿಟ್ಟು ಹೋಗ್ಬೋದಾ? ಇವರು ಹೇಳ್ತಾರೆ ಅಲ್ಪಸಂಖ್ಯಾತರ ಓಟು ಕೈ ಬಿಟ್ಟು ಹೋಗಬಾರ್ದು, ಅಂದರೆ ಹಿಂದೂಗಳದ್ದು ಬಿಟ್ಟು ಹೋಗ್ಬೋದು. ಅಂದರೆ ಆ ಡೈರೆಕ್ಷನ್ ಕೊಡ್ತೀರಾ ನೀವು? ನಿಮ್ಮ ಉದ್ದೇಶ ಏನು? ಒಬ್ಬ ವ್ಯಕ್ತಿ 3-4 ಕಡೆಗಳಲ್ಲಿ ಓಟ್ ಹಾಕ್ಕೊಳ್ಳೋಕ್ಕೆ ಮತದಾರ ಪಟ್ಟಿಲಿ ಹೆಸರು ಇರಬೇಕಾ? ಹೇಳಿ. ಹಂಗಿರಬೇಕು. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಪಾಕಿಸ್ತಾನದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಇಲ್ಲಿ ಬಂದು ಓಟ್ ಹಾಕಬೇಕು. ಅವ್ರು BJPಗಂತೂ ಓಟ್ ಹಾಕಲ್ಲ ಅಂತ ಒಂದು ಗ್ಯಾರಂಟಿ ಇದೆಯಲ್ಲ. ಬಾಂಗ್ಲಾದೇಶಿ ಪ್ರಜೆ BJPಗೆ ಓಟ್ ಹಾಕಲ್ಲ, ಬಾಂಗ್ಲಾದೇಶಿ ಪ್ರಜೆ BJPಗೆ ಓಟ್ ಹಾಕಲ್ಲ, ಪಾಕಿಸ್ತಾನ ಪ್ರಜೆನೂ BJPಗೆ ಓಟ್ ಹಾಕಲ್ಲ. ಯಾರಿಗೆ ಓಟ್ ಹಾಕ್ತಾನೆ? BJP ವಿರುದ್ಧ ಓಟ್ ಹಾಕ್ತಾನೆ. ಅದಕ್ಕೆ ಅವ್ರ ಹೆಸರು ಇರಬೇಕು, ಅದಕ್ಕೆ ಪರಿಶೀಲನೆ ಆಗಬಾರ್ದು. ಇದೇ ತಾನೇ ನಿಮ್ಮ ಹುನ್ನಾರ. ಅಂದರೆ ಈ ರೀತಿ ನೀವು ದೇಶನ ಎಲ್ಲಿಗೆ ತಗೊಂಡು ಹೋಗೋಕೆ ಕೊಟ್ಟಿದ್ದೀರಿ? ಮತ್ತು ಇದೆಲ್ಲವೂ ಸಂವಿಧಾನ ವಿರೋಧಿ ಹೌದೋ ಅಲ್ವೋ? ಯೋಚನೆ ಮಾಡಿ, ಅವಲೋಕನ ಮಾಡಿ. ಸಂವಿಧಾನದಲ್ಲಿ ವಿದೇಶಿ ಪ್ರಜೆಗೆ ಮತದಾನದ ಹಕ್ಕು ಕೊಟ್ಟಿದೆಯಾ? ಹಾಂ, ನಿಮ್ಮ ಪಕ್ಷದೊಬ್ಬರು ಸರ್ವೋಚ್ಚ ಮುಖಂಡರು ಭಾರತದ ನಾಗರಿಕರಾಗೋಕ್ಕೆ ಮುಂಚೆನೇ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡಂಥ ಉದಾಹರಣೆಯೂ ಇದೆ. ಆ ಕುಖ್ಯಾತಿಯು ನಿಮ್ಮದೇ. ಅವರು ನಿಮ್ಮ ಪಕ್ಷದ ಸರ್ವೋಚ್ಚ ಮುಖಂಡರು. ಈ ಕಾರಣಕ್ಕೆ ಅವನು ಬಾಂಗ್ಲಾದೇಶದವನಿದ್ದರೂ ಇಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು. ಇನ್ನು ಕೆಲವರು ಊರಿನಲ್ಲೂ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡು ಬೆಂಗಳೂರಿನಲ್ಲೂ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡಿದ್ದಾರೆ. ಬೆಂಗಳೂರು ಎಲೆಕ್ಷನ್ ಇದ್ದಾಗ ಬೆಂಗಳೂರಲ್ಲಿ ವೋಟ್ ಹಾಕ್ತಾರೆ, ಊರಲ್ಲಿ ಎಲೆಕ್ಷನ್ ಇದ್ದಾಗ ಅವ್ರನ್ನೇ ಬಸ್ ಕಳಿಸಿ ವೋಟಿಗಿಷ್ಟು ಅಂತ ದುಡ್ಡು ಕೊಟ್ಟು ಕರೆಸಿ ವೋಟ್ ಹಾಕ್ಸೋ ಪದ್ಧತಿ ಇದೆ. ಏಕಕಾಲಕ್ಕೆ ಎರಡೂ ಕಡೆ ಏಕಕಾಲಕ್ಕೆ ಎಲೆಕ್ಷನ್ ಇದ್ದಾಗ ಬೆಳಗ್ಗೆ ಇಲ್ಲಿ ವೋಟ್ ಹಾಕಿ ಆಮೇಲೆ ಹಿಂಗೆ ಕಳಿಸಿ ಅಲ್ಲಿ ಬಂದು ವೋಟ್ ಹಾಕುವಂಥ ವ್ಯವಸ್ಥೆನೂ ಇದೆ. ಅವೆಲ್ಲ ಇರಬೇಕು ಅಂತ ನಿಮ್ಮ ಬಯಕೆನಾ?
ಈ ರೀತಿ ಮನಸ್ಥಿತಿ ಅದು ಸಾಂವಿಧಾನಿಕ ಸಂಸ್ಥೆಗಳನ್ನು ಅನುಮಾನಿಸೋದು ಸಂವಿಧಾನ ವಿರೋಧಿಗಳು ಮಾತ್ರ ಮಾಡೋ ಕೆಲಸ. ಚುನಾವಣಾ ಆಯೋಗ ಒಂದು ಸಂವಿಧಾನಿಕ ಸಂಸ್ಥೆ. ಆ ಸಂವಿಧಾನಿಕ ಸಂಸ್ಥೆಯ ಕಾರ್ಯವನ್ನು, ಅದು ಒಳ್ಳೆಯ ಕಾರ್ಯವನ್ನು ಅನುಮಾನಿಸೋದು, ಅಪನಂಬಿಕೆ ಹುಟ್ಟಾಕೋದು ಸಂವಿಧಾನ ವಿರೋಧಿಗಳು ಮಾತ್ರ ಮಾಡ್ಬೋದಾಗಿರೋ ಕೆಲಸ. ನೀವ್ಯಾಕೆ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾಯಿದ್ದೀರಿ? ಇದೇ ಥರ CAA ವಿಷಯದಲ್ಲೂ ಏನು ಹೇಳಿದರು? ಇಡೀ ಕಾಂಗ್ರೆಸ್ನವರು ಚಳುವಳಿ ಮಾಡಿದ್ರಲ್ಲ, ಪೌರತ್ವನೇ ಕಿತ್ಕೊಂಡ್ಬಿಡ್ತಾರೆ, ಸಾಬರನ್ನೇ ದೇಶದಿಂದ ಓಡಿಸ್ಬಿಡ್ತಾರೆ, ಅದಕ್ಕಾಗಿ ಈ ಷಡ್ಯಂತ್ರ ಭಾಷಣ ಮಾಡಿದ್ರಲ್ಲ, ನೀವು ಭಯ ನಿರ್ಮಾಣ ಮಾಡಿದ್ರಲ್ಲ. ಇದುವರೆಗೂ ಯಾವುದೇ ಒಬ್ಬ ಮುಸಲ್ಮಾನರದ್ದು ಪೌರತ್ವ ಕಿತ್ಕೊಂಡಿದೆಯಾ? ನೀವ್ಯಾಕೆ ಚಳುವಳಿ ಮಾಡಿದರೆ ಅದ್ರ ವಿರುದ್ಧ? ಈಗಲೂ SIR ವಿಷಯದಲ್ಲಿ ಒಂದು ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಅಪನಂಬಿಕೆ ಹುಟ್ಟಾಕೋದು, ಅನುಮಾನ ಸೃಷ್ಟಿಸೋದು ಮತ್ತು ಅಲ್ಪಸಂಖ್ಯಾತರಲ್ಲಿ ಭಯ ನಿರ್ಮಾಣ ಮಾಡೋದು, ಅವರೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಸಕ್ರಿಯವಾಗುವಂತೆ ನೋಡ್ಕೊಳ್ಳೋದು, ತಮ್ಮ ಮತ ಬ್ಯಾಂಕು ಮತದಾರರ ಪಟ್ಟಿಯಲ್ಲಿ ಖಾತ್ರಿಗೊಳಿಸೋದು, ಇನ್ನು ಬಾಕಿಯವ್ರು ಏನು ಬೇಕಾದ್ರೂ ಆಗಲಿ ಅನ್ನುವಂಥ ಮಾನಸಿಕ ಸ್ಥಿತಿಯ ಕಾರಣಕ್ಕೇ ಈ ಕೆಲಸ ಮಾಡ್ತಾಯಿದ್ದೀರಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.